ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಅನು ಎಜುಕೇಷನಲ್ ಸ್ಟಡೀಸ್. 7ನೇ ತರಗತಿ ಗಣಿತ ಭಾಗ 1 ಅಧ್ಯಾಯ 2 ಅಂಕಗಣಿತದ ಉಕ್ತಿಗಳು. ಹಿಂದಿನ ವಿಡಿಯೋದಲ್ಲಿ ನಾವು ಪೇಜ್ ನಂಬರ್ 38ರಲ್ಲಿರುವಂತಹ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿದ್ದೇವೆ. ಈ ವಿಡಿಯೋದಲ್ಲಿ ಪೇಜ್ ನಂಬರ್ 39ರಲ್ಲಿರುವಂತಹ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸೋಣ. ಪ್ರಶ್ನೆ ನಂಬರ್ 3 ಗಮನಿಸಿ. ಮುಂದಿನ ಉಕ್ತಿಗಳ ಬೆಲೆಗಳನ್ನು ಕಂಡುಹಿಡಿಯಿರಿ. ಪ್ರತಿ ಜೋಡಿಗೆ ಮೊದಲು ಅದರ ಬೆಲೆ ಒಂದೇ ಆಗಿದೆಯೇ ಎಂಬುದನ್ನು ಊಹಿಸಲು ಪ್ರಯತ್ನಿಸಿ. 2 ಉಕ್ತಿಗಳು ಯಾವಾಗ ಸಮವಾಗುತ್ತವೆ ಎಂದು ಕೇಳುತ್ತಿದ್ದಾರೆ. ಇಲ್ಲಿ 3 ಉಕ್ತಿಗಳ ಜೋಡಿಗಳನ್ನು ಕೊಡಲಾಗಿದೆ. ಮೊದಲನೆಯದಾಗಿ ಪ್ರಶ್ನೆ ಎ ನೋಡಿ, 6 + 10 - 2 ಮತ್ತು 6 + 10 - 2 ಎಂದು ಕೊಟ್ಟಿದ್ದಾರೆ. ಈಗ ನಾವು ಈ ಪ್ರತಿಯೊಂದರ ಉಕ್ತಿಗಳ ಬೆಲೆಯೂ ಕೂಡ 2 ಜೋಡಿ ಬೆಲೆಗಳು ಕೂಡ ಒಂದೇ ಆಗಿರುತ್ತದೆಯೇ ಎಂದು ನೋಡೋಣ. ಎ ಪ್ರಶ್ನೆ ಬರೆಯಿರಿ. 6 + 10 - 2 ಮತ್ತು 6 + 10 - 2 ಎಂದು ಕೊಟ್ಟಿದ್ದಾರೆ. ನಾವು ಬ್ರ್ಯಾಕೆಟ್ಗಳಲ್ಲಿ ಇರುವಂತಹ ಸಂಖ್ಯೆಗಳನ್ನು ಮೊದಲು ಬಿಡಿಸೋಣ. 6 + 10 ಎಂದರೆ 16, -2 ಹಾಗೆ ಇರಲಿ. 16ರಲ್ಲಿ 2 ಕಳೆದಾಗ 14 ಬಂದಿದೆ. ಪಕ್ಕದ ಸಂಖ್ಯೆ 6 + 10 - 2 ಎಂದು ಕೊಡಲಾಗಿದೆ. ಇದರಲ್ಲಿ ನಾವು ಈಗ ಬ್ರ್ಯಾಕೆಟ್ನಲ್ಲಿರುವ ಸಂಖ್ಯೆ 10 - 2, 6 ಹಾಗೆ ಇರಿಸಿ. 10 - 2 ಎಂದರೆ 10ರಲ್ಲಿ 2 ಕಳೆದಾಗ 8 ಬಂದಿದೆ. 6 + 8 14. ಇಲ್ಲಿ ನೀವು ನೋಡಬಹುದು 2 ಉಕ್ತಿಗಳ ಬೆಲೆಯೂ ಕೂಡ ಒಂದೇ ಆಗಿದೆ. ಆದ್ದರಿಂದ 2 ಉಕ್ತಿಗಳು ಸಮನಾಗಿವೆ ಎಂದು ಬರೆದುಕೊಳ್ಳಿ. ಬಿ ಪ್ರಶ್ನೆ 16 - 8 - 3 ಮತ್ತು 16 - 8 - 3 ಎಂದು ಕೊಟ್ಟಿದ್ದಾರೆ. 16 ಹಾಗೆ ಇರಲಿ. ಈಗ ನಾವು ಚಿಹ್ನೆಯಿಂದ ಬ್ರ್ಯಾಕೆಟ್ ಒಳಗಿರುವಂತಹ ಸಂಖ್ಯೆಯನ್ನು ಗುಣಿಸೋಣ. ಮೈನಸ್ ಮತ್ತು ಇಲ್ಲಿ +8 ಇದೆ. ಮೈನಸ್ ಇಂಟು ಪ್ಲಸ್ ಮೈನಸ್ ಆಗಿದೆ, -8. ಮೈನಸ್ ಇಂಟು ಮೈನಸ್, 3ರ ಪಕ್ಕದಲ್ಲಿ ಮೈನಸ್ ಇದೆ, ಹೊರಗಡೆ ಮೈನಸ್ ಇದೆ, ಅಂದರೆ ಬ್ರ್ಯಾಕೆಟ್ ಹೊರಗಡೆ ಕೂಡ ಮೈನಸ್ ಇದೆ. ಮೈನಸ್ ಇಂಟು ಮೈನಸ್ +3 ಆಗಿದೆ. 16 - 8, 16ರಲ್ಲಿ 8 ಕಳೆದಾಗ 8 ಉಳಿಯಿತು, +3. ನಂತರ ಈ ಕಡೆ ನೋಡೋಣ. 16 - 8 - 3 ಎಂದು ಕೊಟ್ಟಿದ್ದಾರೆ. 16ರಲ್ಲಿ 8 ಕಳೆದಾಗ 8 ಬಂದಿದೆ, -3. 8ರಲ್ಲಿ 3 ಕಳೆದಾಗ 5 ಬರುತ್ತದೆ ಮತ್ತು 8ಕ್ಕೆ 3 ಕೂಡಿಸಿದಾಗ 11 ಬರುತ್ತದೆ. ಇವುಗಳು ಸಮವಲ್ಲ. ಆದ್ದರಿಂದ 2 ಉಕ್ತಿಗಳು ಸಮವಾಗಿಲ್ಲ ಎಂದು ಬರೆದುಕೊಳ್ಳಿ. ಪ್ರಶ್ನೆ ನಂಬರ್ ಸಿ 27 - 18 + 4 ಮತ್ತು 27 + -18 - 4 ಎಂದು ಕೊಟ್ಟಿದ್ದಾರೆ. ಈಗ ಬಿಡಿಸೋಣ. 27 ಪ್ಲಸ್ ಇಂಟು ಮೈನಸ್ ಮೈನಸ್ ಆಗುತ್ತದೆ, -18. ನಂತರ ಮೈನಸ್ ಮತ್ತು +4, ಮೈನಸ್ ಇಂಟು ಪ್ಲಸ್ ಮೈನಸ್ ಆಗಿದೆ. 4ಕ್ಕೆ 4 ಬರೆಯಿರಿ. ನಂತರ 27ರಲ್ಲಿ 18 ಕಳೆದಾಗ 9 ಬಂದಿದೆ, -4. 9ರಲ್ಲಿ 4 ಕಳೆದಾಗ 5 ಬಂದಿದೆ. ಪಕ್ಕದ ಸಂಖ್ಯೆ ನೋಡೋಣ. 27 + -18 - 4 ಎಂದು ಇದೆ. 27 ಹಾಗೆ ಬರೆಯಿರಿ. ಪ್ಲಸ್ ಇಂಟು ಮೈನಸ್ ಮೈನಸ್ ಆಗಿದೆ. 18 ಹಾಗೆ ಇರಲಿ. ಈಗ ಬ್ರ್ಯಾಕೆಟ್ ಒಳಗೆ ಮೈನಸ್ ಇದೆ, -4 ಇರುವುದರಿಂದ ಪ್ಲಸ್ಸಿಂದ ಗುಣಿಸಿದಾಗ ಪ್ಲಸ್ ಇಂಟು ಮೈನಸ್ -4 ಆಗುತ್ತದೆ. 27ರಲ್ಲಿ 18 ಕಳೆದಾಗ 9 ಬಂದಿದೆ, -4. 9 - 4 5. ಇಲ್ಲಿ ನೀವು ನೋಡಬಹುದು 2 ಉಕ್ತಿಗಳ ಬೆಲೆಯೂ ಕೂಡ 5 ಆಗಿದೆ. 2 ಸಮವಾಗಿದೆ. ಆದ್ದರಿಂದ 2 ಉಕ್ತಿಗಳು ಸಮವಾಗಿವೆ ಎಂದು ಬರೆದುಕೊಳ್ಳಿ. ಪ್ರಶ್ನೆ ನಂಬರ್ 4 ಮುಂದಿನ ಪ್ರತಿ ಉಕ್ತಿಗಳ ಗುಂಪಿನಲ್ಲಿ ಒಂದೇ ಬೆಲೆ ಹೊಂದಿರುವ ಉಕ್ತಿಗಳನ್ನು ಗುರುತಿಸಿ. ಅವುಗಳ ಬೆಲೆಯನ್ನು ಕಂಡುಹಿಡಿಯಬೇಡಿ, ಬದಲಾಗಿ ಪದಗಳ ಬಗ್ಗೆ ನಿಮ್ಮ ತಿಳುವಳಿಕೆಯನ್ನು ಉಪಯೋಗಿಸಿ. ಇಲ್ಲಿ ಬೆಲೆಗಳನ್ನು ನಾವು ಕಂಡುಹಿಡಿಯುವಂತಿಲ್ಲ, ಹಾಗೆ ನೋಡುತ್ತಾ ನಾವು ನಮ್ಮ ತಿಳುವಳಿಕೆಯನ್ನು ಉಪಯೋಗಿಸಿ ಯಾವ ಯಾವ ಉಕ್ತಿಗಳು ಒಂದೇ ಬೆಲೆಗಳನ್ನು ಹೊಂದಿರಬಹುದು ಎಂದು ಕಂಡುಹಿಡಿಯಬೇಕು. ಪ್ರಶ್ನೆ ಎ ನೋಡಿ, 319 + 537, 319 - 537, -537 + 319, 537 - 319 ಎಂದು ಕೊಟ್ಟಿದ್ದಾರೆ. ಇಲ್ಲಿ ನೀವು ನೋಡಬಹುದು 319 + 537 ಇದಕ್ಕೆ ಸಮನಾಗಿರುವಂತಹ ಯಾವುದೇ ಸಂಖ್ಯೆ ಇಲ್ಲ. ಅದೇ ನೀವು ಮುಂದಿನ ಸಂಖ್ಯೆ ನೋಡಿ, 319 ಮತ್ತು -537 ಅದೇ ಸಂಖ್ಯೆಯನ್ನು ಇಲ್ಲಿ ಅದಲು ಬದಲು ಮಾಡಿಕೊಟ್ಟಿದ್ದಾರೆ. -537 + 319 ಈ 2 ಅಂದರೆ 2ನೇ ಸಂಖ್ಯೆ ಮತ್ತು 3ನೇ ಸಂಖ್ಯೆಗಳು ಒಂದೇ ರೀತಿಯಾಗಿ ಕಾಣುತ್ತಿವೆ, ಆದರೆ ಕೊನೆಯ ಸಂಖ್ಯೆ ಸರಿಯಾಗಿಲ್ಲ. 537 - 319 ಇದಕ್ಕೆ ಯಾವುದೇ ಸಮನಾಗಿರುವಂತಹ ಬೆಲೆ ಇಲ್ಲ. ಈಗ ನಾವು ಒಂದೇ ಬೆಲೆ ಹೊಂದಿರುವ ಉಕ್ತಿಗಳನ್ನಾಗಿ 2ನೇ ಸಂಖ್ಯೆ ಮತ್ತು 3ನೇ ಸಂಖ್ಯೆಗಳನ್ನು ತೆಗೆದುಕೊಳ್ಳೋಣ.
ಬರೆದುಕೊಳ್ಳಿ. ಇಲ್ಲಿ 319 ಮೈನಸ್ 537 ಮತ್ತು ಮೈನಸ್ 537 ಪ್ಲಸ್ 319 ಇವು ಒಂದೇ ಬೆಲೆಯನ್ನು ಹೊಂದಿವೆ, ಏಕೆಂದರೆ ಇವು ಸಂಕಲನದ ಪರಿವರ್ತನೀಯ ನಿಯಮವನ್ನು ಹೊಂದಿವೆ. ಇಲ್ಲಿ ನೀವು ನೋಡಿ 319 ಎರಡರಲ್ಲೂ ಇದೆ ಮತ್ತು ಮೈನಸ್ 537 ಮೈನಸ್ 537 ಇದು ಕೂಡ ಎರಡರಲ್ಲೂ ಇದೆ. ಆದರೆ ಇಲ್ಲಿ ಸಂಖ್ಯೆಗಳನ್ನು ಪರಿವರ್ತನೆ ಮಾಡಿದ್ದಾರೆ. ಮೊದಲಿರುವ ಸಂಖ್ಯೆಯನ್ನು ಎರಡನೇ ಸಂಖ್ಯೆಯಾಗಿ, ಎರಡನೆಯದಾಗಿರುವ ಸಂಖ್ಯೆಯನ್ನು ಮೊದಲ ಸಂಖ್ಯೆಯಾಗಿ ಪರಿವರ್ತನೆ ಮಾಡಲಾಗಿದೆ. ಆದ್ದರಿಂದ ಇದನ್ನು ನಾವು ಸಂಕಲನದ ಪರಿವರ್ತನೀಯ ನಿಯಮದ ಪ್ರಕಾರ ಇವು ಒಂದೇ ಬೆಲೆಯನ್ನು ಹೊಂದಿದೆ ಎಂದು ಹೇಳಬಹುದು. ಬಿ ಪ್ರಶ್ನೆ ನೋಡಿ, 87 ಪ್ಲಸ್ 46 ಮೈನಸ್ 109, 87 ಪ್ಲಸ್ 46 ಮೈನಸ್ 109, 87 ಪ್ಲಸ್ 46 ಮೈನಸ್ 109 ಈ ಮೂರು ಸಂಖ್ಯೆಗಳು ಕೂಡ ಒಂದೇ ಬೆಲೆಯನ್ನು ಹೊಂದಿವೆ. ನಂತರ ನೋಡಿ 87 ಮೈನಸ್ 46 ಪ್ಲಸ್ 109, 87 ಮೈನಸ್ ಬ್ರ್ಯಾಕೆಟ್ನಲ್ಲಿ 46 ಪ್ಲಸ್ 109 ಎಂದು ಕೊಟ್ಟಿದ್ದಾರೆ. ನಂತರ 87 ಮೈನಸ್ 46 ಪ್ಲಸ್ 109. ಈಗ ಇಲ್ಲಿ ನೋಡಬಹುದು ಬ್ರ್ಯಾಕೆಟ್ನಲ್ಲಿರುವ ಸಂಖ್ಯೆಗಳನ್ನು ಬಿಡಿಸಿದಾಗಲೂ ಕೂಡ 87 ಇಲ್ಲಿ ಮೈನಸ್ ಇಂಟು 46 ಎಂದರೆ ಮೈನಸ್ 46 ಮತ್ತು ಮೈನಸ್ ಇಂಟು 109 ಎಂದರೆ ಮೈನಸ್ 109 ಬರುತ್ತದೆ. ನಂತರ ಎರಡನೆಯದಾಗಿ 87 ಮೈನಸ್ 46 ಪ್ಲಸ್ 109 ಇದನ್ನು ಕೂಡ ನಾವು ಇದೇ ರೀತಿಯಾಗಿ ಬರೆಯಬಹುದಾಗಿದೆ. ಆದ್ದರಿಂದ ಉತ್ತರವನ್ನು ಬರೆಯಿರಿ. 87 ಪ್ಲಸ್ 46 ಮೈನಸ್ 109 ಅಂದರೆ ಮೊದಲೇ ಇರುವಂತಹ ಮೂರು ಸಂಖ್ಯೆಗಳು, ಮೂರು ಉಕ್ತಿಗಳನ್ನು ಬರೆಯಿರಿ. ಇವು ಮೂರು ಕೂಡ ಒಂದೇ ಆಗಿವೆ. 87 ಪ್ಲಸ್ 46 ಮೈನಸ್ 109, 87 ಪ್ಲಸ್ 46 ಮೈನಸ್ 109 ಮತ್ತು 87 ಪ್ಲಸ್ 46 ಮೈನಸ್ 109 ಇವು ಒಂದೇ ಬೆಲೆಯನ್ನು ಹೊಂದಿರುವಂತಹ ಉಕ್ತಿಗಳಾಗಿವೆ. ಎರಡನೆಯದಾಗಿ 87 ಮೈನಸ್ 46 ಪ್ಲಸ್ 109 ಅಂದರೆ ನಾಲ್ಕನೇ ಉಕ್ತಿ ಮತ್ತು ನಂತರ 87 ಮೈನಸ್ 46 ಪ್ಲಸ್ 109 ಅಂದರೆ ಇಲ್ಲಿ ನೋಡಬಹುದು ಕೊನೆಯ ಉಕ್ತಿ ಅಂದರೆ ಆರನೇ ಉಕ್ತಿ, ನಾಲ್ಕನೇ ಉಕ್ತಿ ಮತ್ತು ಆರನೇ ಉಕ್ತಿ ಒಂದೇ ಸಮನಾಗಿದೆ. ಇವು ಒಂದೇ ಬೆಲೆಯನ್ನು ಹೊಂದಿರುವಂತಹ ಉಕ್ತಿಗಳಾಗಿದ್ದಾವೆ. ಇಲ್ಲಿ ಪ್ಲಸ್ ಮತ್ತು ಮೈನಸ್ ಚಿಹ್ನೆಗಳು ಒಂದೇ ಆಗಿರುವುದನ್ನು ನೀವು ನೋಡಬಹುದು. 87 ಪ್ಲಸ್ 87 ಆಗಿದೆ, 46 ಮೈನಸ್ 46 ಮೈನಸ್ 46 ಮತ್ತು 109 ಪ್ಲಸ್ 109 ಪ್ಲಸ್ 109 ಇವು ಕೂಡ ಒಂದೇ ಬೆಲೆಯನ್ನು ಹೊಂದಿರುವಂತಹ ಉಕ್ತಿಗಳಾಗಿದ್ದಾವೆ. ಮುಂದಿನ ಪ್ರಶ್ನೆ ನೋಡೋಣ. ಪ್ರಶ್ನೆ ನಂಬರ್ 5, ಉಕ್ತಿಗಳಲ್ಲಿ ಸೂಚಿಸಿರುವ ಬೆಲೆಗಳನ್ನು ಪಡೆಯಲು ಸೂಕ್ತ ಸ್ಥಳಗಳಲ್ಲಿ ಆವರಣಗಳನ್ನು ಸೇರಿಸಿ. ಎ ಪ್ರಶ್ನೆ 34 ಮೈನಸ್ 19 ಪ್ಲಸ್ 12 = 13. ಈಗ ನಾವು ಸೂಕ್ತ ಸ್ಥಳಗಳಲ್ಲಿ ಆವರಣಗಳನ್ನು ಸೇರಿಸುವುದರ ಮೂಲಕ ಬೆಲೆಗಳನ್ನು ಸರಿಪಡಿಸೋಣ. 34 ಮೈನಸ್ 9 ಪ್ಲಸ್ 12 ಇದನ್ನು ನಾವು 13 ಬೆಲೆ ಬರುವಂತೆ ಮಾಡಬೇಕಾದಾಗ 9 ಮತ್ತು 12ಕ್ಕೆ ಬ್ರ್ಯಾಕೆಟನ್ನು ಹಾಕಬೇಕು. ಏಕೆಂದು ನೋಡಿ 34 ಮೈನಸ್ 9 ಪ್ಲಸ್ 12 ಮಾಡಿದಾಗ ನಾವು 13 ಪಡೆಯಬಹುದು. ಅಂದರೆ 9 ಪ್ಲಸ್ 12 ಇಲ್ಲಿ 21 ಬಂದಿದೆ. 34ರಲ್ಲಿ 21 ಕಳೆದಾಗ 13 ಸಂಖ್ಯೆ ಬರುತ್ತದೆ. ಇದು ಸಮನಾಗುತ್ತದೆ. ನಂತರ ಬಿ ಪ್ರಶ್ನೆ 56 ಮೈನಸ್ 14 ಮೈನಸ್ 8 = 34 ಎಂದು ಕೊಟ್ಟಿದ್ದಾರೆ. ಈಗ ನಾವು 56 ಮತ್ತು ಮೈನಸ್ 14ಕ್ಕೆ ಇಲ್ಲಿ ಬ್ರ್ಯಾಕೆಟನ್ನು ಹಾಕಬೇಕು. 56ರಲ್ಲಿ 14 ಕಳೆದಾಗ 42 ಬಂದಿದೆ. 42ರಲ್ಲಿ 8 ಕಳೆದಾಗ ನಾವು 34 ಪಡೆಯಬಹುದು. ಸಿ ಪ್ರಶ್ನೆ ನೋಡಿ ಮೈನಸ್ 22 ಮೈನಸ್ 12 ಪ್ಲಸ್ 10 ಪ್ಲಸ್ 22 = ಮೈನಸ್ 22 ಎಂದು ಕೊಟ್ಟಿದ್ದಾರೆ. ಈಗ ನಾವು ಮಧ್ಯೆ ಇರುವಂತಹ ಎರಡು ಸಂಖ್ಯೆಗಳಿಗೆ ಬ್ರ್ಯಾಕೆಟ್ ಹಾಕಬೇಕು. ಅಂದರೆ 12 ಮತ್ತು 10ಕ್ಕೆ ಬ್ರ್ಯಾಕೆಟ್ ಹಾಕಬಹುದು. ಏಕೆಂದರೆ ನೀವು ನೋಡಿ ಮೈನಸ್ 22 10 ಮತ್ತು 12ಕ್ಕೆ ಬ್ರ್ಯಾಕೆಟ್ ಹಾಕಿದಾಗ 10 ಪ್ಲಸ್ 12 ಕೂಡ 22 ಆಗುತ್ತದೆ. ಮೈನಸ್ 22 ಮೈನಸ್ 22 ಪ್ಲಸ್ 22ರಲ್ಲಿ ನಾವು ಮೈನಸ್ 22 ಪ್ಲಸ್ 22 ಕ್ಯಾನ್ಸಲ್ ಮಾಡಿ ಮೈನಸ್ 22 ಪಡೆಯಬಹುದು. ಆದ್ದರಿಂದ 12 ಮತ್ತು 10ಕ್ಕೆ ಬ್ರ್ಯಾಕೆಟ್ ಹಾಕಿ ಮೈನಸ್ 22 ಮೈನಸ್ 12 ಪ್ಲಸ್ 10 ಪ್ಲಸ್ 22 ಆಗಿದೆ. ಈಗ ಬ್ರ್ಯಾಕೆಟ್ ಬಿಡಿಸಿ ಬರೆಯೋಣ. ಮೈನಸ್ 22 ಹಾಗೇ ಇರಲಿ. ಈಗ ಮೈನಸ್ ಇಂಟು 12 ಪ್ಲಸ್ 10 ಅಂದರೆ 12 ಪ್ಲಸ್ 10 22 ಮೈನಸ್ 22 ಆಗಿದೆ. ಕೊನೆಯದಾಗಿ ಪ್ಲಸ್ 22 ಬರೆಯಿರಿ. ಮೈನಸ್ 22 ಪ್ಲಸ್ 22 ಎರಡನ್ನು ಕ್ಯಾನ್ಸಲ್ ಮಾಡಿದಾಗ ನಾವು
ಇನ್ನೊಂದು -22 ಪಡೆಯುತ್ತೇವೆ. ಅಂದರೆ -22 + 22 ಕ್ಯಾನ್ಸಲ್ ಏಕೆ ಆಗುತ್ತದೆ ಎಂದರೆ 22ರಲ್ಲಿ 22 ಕಳೆದಂತಾಗುತ್ತದೆ. 22ರಲ್ಲಿ 22 ಕಳೆದಾಗ 0, ಉಳಿದಿರುವುದು -22. ಪ್ರಶ್ನೆ ನಂಬರ್ 6. ಪದಗಳು ತಮ್ಮ ಬೆಲೆಗಳನ್ನು ಹೇಗೆ ಬದಲಾಯಿಸುತ್ತವೆ ಎಂಬ ತರ್ಕವನ್ನು ಮಾತ್ರ ಉಪಯೋಗಿಸಿ ಸಮ ಚಿಹ್ನೆಯ ಅಂದರೆ ಈಕ್ವಲ್ಸ್ ಟು ಚಿಹ್ನೆಯ ಎರಡೂ ಬದಿಯಲ್ಲಿರುವ ಉಕ್ತಿಗಳು ಸಮವಾಗುವಂತೆ ಬಿಟ್ಟ ಸ್ಥಳಗಳನ್ನು ಭರ್ತಿ ಮಾಡಿ. ಇಲ್ಲಿ ಎ ಮತ್ತು ಬಿ ಎಂದು ಎರಡು ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ಈಕ್ವಲ್ಸ್ ಟು ಚಿಹ್ನೆಯ ಆ ಕಡೆ ಮತ್ತು ಈ ಕಡೆ ಅಂದರೆ ಎರಡೂ ಬದಿಗಳಲ್ಲಿ ಉಕ್ತಿಗಳು ಸಮಬೆಲೆಯನ್ನು ಹೊಂದುವಂತೆ ನಾವು ಇಲ್ಲಿ ಬಿಟ್ಟ ಸ್ಥಳಗಳನ್ನು ತುಂಬಬೇಕಾಗಿದೆ. ಎ ಪ್ರಶ್ನೆ 423 + ಡ್ಯಾಶ್ ಈಕ್ವಲ್ಸ್ ಟು 419 + ಡ್ಯಾಶ್ ಎಂದು ಕೊಟ್ಟಿದ್ದಾರೆ. ಈಗ ಉತ್ತರವನ್ನು ನೋಡೋಣ. ಉತ್ತರ ನೋಡಿ, 423 ಮತ್ತು ಇಲ್ಲಿ 419 ಇದೆ. 419ಕ್ಕೆ ನಾವು 4 ಕೂಡಿಸಿದಾಗ 423 ಬರುತ್ತದೆ. ಆದ್ದರಿಂದ 4ಕ್ಕಿಂತ ಹೆಚ್ಚಿನ ಸಂಖ್ಯೆಯನ್ನು ನಾವು 423ಕ್ಕೆ ಕೂಡಿಸಬೇಕು. ಆದ್ದರಿಂದ 4ಕ್ಕಿಂತ ಹೆಚ್ಚಿನ ಸಂಖ್ಯೆ ಒಂದು ಹೆಚ್ಚಿನ ಸಂಖ್ಯೆಯನ್ನಾಗಿ ನಾವು 5 ತೆಗೆದುಕೊಳ್ಳೋಣ. 423 + 5 423 + 5 428 ಬರುತ್ತದೆ. ಆದ್ದರಿಂದ ಈ ಕಡೆ 428 ಬಂದಾಗ ನಾವು ಪಕ್ಕದಲ್ಲಿ 428 ಬರುವಂತೆ ಮಾಡುವಾಗ 419ಕ್ಕೆ 9 ಕೂಡಿಸಬೇಕು. ಆದ್ದರಿಂದ ಬಿಟ್ಟ ಸ್ಥಳದಲ್ಲಿ 5 ಮತ್ತು 9 ತುಂಬಿಕೊಳ್ಳಿ. ಬಿ ಪ್ರಶ್ನೆ 207 - 68 ಈಕ್ವಲ್ಸ್ ಟು 210 - ಡ್ಯಾಶ್ ಎಂದು ಕೊಟ್ಟಿದ್ದಾರೆ. ಈಗ 207ರಲ್ಲಿ 68 ಕಳೆಯಿರಿ. ಇಲ್ಲಿ ಬಾಕ್ಸ್ನಲ್ಲಿ ನಾವು ಲೆಕ್ಕವನ್ನು ಬಿಡಿಸಿದ್ದೇವೆ. 207ರಲ್ಲಿ 68 ಕಳೆದಾಗ 139 ಬಂದಿದೆ. ಆದ್ದರಿಂದ 210ರಲ್ಲಿ ನಾವು ಯಾವ ಸಂಖ್ಯೆಯನ್ನು ಕಳೆದಾಗ 139 ಬರುತ್ತದೆ ಎಂದು ಕಂಡುಹಿಡಿಯಬೇಕು. 210ರಲ್ಲಿ 71 ಕಳೆದಾಗ ನಾವು 139 ಪಡೆಯುತ್ತೇವೆ. ಆದ್ದರಿಂದ 210 - 71 ಎಂದು ಬರೆದುಕೊಳ್ಳಿ. ಪ್ರಶ್ನೆ ನಂಬರ್ 7. 2, 3 ಮತ್ತು 5 ಸಂಖ್ಯೆಗಳನ್ನು ಮತ್ತು ಪ್ಲಸ್ ಮತ್ತು ಮೈನಸ್ ಕ್ರಿಯೆಗಳನ್ನು ಹಾಗೂ ಆವರಣಗಳನ್ನು ಅಗತ್ಯತೆಗೆ ಅನುಗುಣವಾಗಿ ಬಳಸಿಕೊಂಡು ಸಾಧ್ಯವಾದಷ್ಟು ವಿಭಿನ್ನ ಬೆಲೆಗಳನ್ನು ಪಡೆಯುವಂತೆ ಉಕ್ತಿಗಳನ್ನು ರಚಿಸಿ. 2, 3 ಮತ್ತು 5 ಸಂಖ್ಯೆಗಳನ್ನು ಬಳಸಿ ನಾವು ವಿಭಿನ್ನ ಬೆಲೆಗಳನ್ನು ಪಡೆಯುವಂತೆ ಉಕ್ತಿಗಳನ್ನು ಬರೆಯಬೇಕು. ಉದಾಹರಣೆ ನೋಡಿ, 2 ಉದಾಹರಣೆಗಳನ್ನು ಕೊಟ್ಟಿದ್ದಾರೆ. 2 - 3 + 5 = 4. ಅಂದರೆ 2ರಲ್ಲಿ 3 ಕಳೆದಾಗ ಇಲ್ಲಿ ನೀವು ನೋಡಬಹುದು -3ರಲ್ಲಿ 2 ಕಳೆದಾಗ -1 ಉಳಿದಿದೆ. 5ರಲ್ಲಿ -1 ಕಳೆದಾಗ 4 ಬಂದಿದೆ. ಈ ರೀತಿಯಾಗಿ ನಂತರ 3, 5, 2 ಇದೇ ಸಂಖ್ಯೆಗಳನ್ನು ನಾವು ಅದಲು ಬದಲು ಮಾಡಿ ಪ್ಲಸ್ ಮತ್ತು ಮೈನಸ್ ಚಿಹ್ನೆ ಆವರಣಗಳನ್ನು ಬಳಸಿ ಬೇರೆ ಬೇರೆ ಬೆಲೆಗಳನ್ನು ಬರೆಯೋಣ. ಎರಡನೇ ಉದಾಹರಣೆಯಾಗಿ 3 - 5 - 2 = 0 ಎಂದು ಕೊಟ್ಟಿದ್ದಾರೆ. 5 - 2 ಎಂದರೆ 3. 3ರಲ್ಲಿ 3 ಕಳೆದಾಗ 0 ಬರುತ್ತದೆ. ಇದೇ ರೀತಿಯಾಗಿ ನಾವು ವಿಭಿನ್ನ ಬೆಲೆಯ ಉಕ್ತಿಗಳನ್ನು ಬರೆಯೋಣ. ಬರೆದುಕೊಳ್ಳಿ. -2 + 3 + 5 ಇಲ್ಲಿ 2, 3, 5 ಬಳಸಿದ್ದೇವೆ ಮತ್ತು ಪ್ಲಸ್ ಮತ್ತು ಮೈನಸ್ ಚಿಹ್ನೆಯನ್ನು ಕೂಡ ಬಳಸಲಾಗಿದೆ. ಈಗ -2 + 3 + 5 +3 + 5 ಎಂದರೆ 8 ಆಯಿತು. 8ರಲ್ಲಿ -2 ಕಳೆದಾಗ 6 ಬಂದಿದೆ. ನಂತರ +2 + 3 + 5 2 + 3 5 5 + 5 10 ಬಂದಿದೆ. ಮೂರನೆಯದಾಗಿ -10 + 2 -3 -5 -3 ಕೂಡಿಸಿ -8 ಆಗಿದೆ. -8ರಲ್ಲಿ 2 ಕಳೆದಾಗ -6 ಬಂದಿದೆ. ನಂತರ ನಾಲ್ಕನೇ ಪ್ರಶ್ನೆ -2 -3 - 5 ಎಂದು ಬರೆದಿದ್ದೇವೆ. ಇಲ್ಲಿ ಮೈನಸ್ ಚಿಹ್ನೆ ಮತ್ತು ಬ್ರ್ಯಾಕೆಟ್ಗಳನ್ನು ಉಪಯೋಗಿಸಿ 2, 3, 5 ಸಂಖ್ಯೆಗಳನ್ನು ಇಲ್ಲಿ ಉಪಯೋಗಿಸಿದ್ದೇವೆ. ಬೆಲೆಯನ್ನು ಕಂಡುಹಿಡಿಯೋಣ. -2 ಹಾಗೆ ಇರಲಿ. - ಇಂಟು ಪ್ಲಸ್ ಇದು +3 ಆಗಿದೆ. ಆದ್ದರಿಂದ -3 -3 ಬ್ರ್ಯಾಕೆಟ್ ಒಳಗೆ ಮತ್ತು ಬ್ರ್ಯಾಕೆಟ್ ಹೊರಗೆ ಮೈನಸ್ ಮತ್ತು ಮೈನಸ್ ಇದೆ. ಮೈನಸ್ ಇಂಟು ಮೈನಸ್ ಪ್ಲಸ್ ಆಗಿದೆ. +5 = -2 -3 ಎಂದರೆ ಕೂಡಿಸಿದಾಗ -5 ಬರುತ್ತದೆ. -5 ಮತ್ತು +5 ಎಂದರೆ 5ರಲ್ಲಿ 5 ಕಳೆದಾಗ 0 ಬಂದಿದೆ. 5ನೇ ಉದಾಹರಣೆ ನೋಡಿ. -2 - 3 + 5 ಎಂದು ಬರೆದಿದ್ದೇವೆ. -2 ಹಾಗೆ ಇರಲಿ. ಮೈನಸ್ಸಿಂದ 3 ಗುಣಿಸಿದಾಗ -3 ಆಯಿತು. ನಂತರ ಮೈನಸ್ಸಿಂದ +5 ಗುಣಿಸಿದಾಗ -ಇಂಟು ಪ್ಲಸ್ -5 ಆಗಿದೆ.
-2 -3 -5 -2 -3 -5 ಆಗುತ್ತದೆ. -5ಕ್ಕೆ -5 ಕೂಡಿಸಿದಾಗ ನಾವು -10 ಪಡೆಯುತ್ತೇವೆ. 6ನೇ ಉದಾಹರಣೆ 5 + 3 - 2 ಇಲ್ಲಿ ಬ್ರ್ಯಾಕೆಟ್ ಕೂಡ ಉಪಯೋಗಿಸಿದ್ದೇವೆ. 5 ಪ್ಲಸ್ ಬ್ರ್ಯಾಕೆಟ್ನಲ್ಲಿ 3 - 2 ಎಂದು ಬರೆದುಕೊಳ್ಳಿ. 5 ಪ್ಲಸ್ 3ರಲ್ಲಿ 2 ಕಳೆದಾಗ 1 ಬಂದಿದೆ. 5 + 1 = 6. ಆದ್ದರಿಂದ ದೊರೆಯುವಂತಹ ವಿಭಿನ್ನ ಬೆಲೆಗಳನ್ನು ಈಗ ನಾವು ಬರೆಯೋಣ. ಮೊದಲಿನಿಂದ 6ನೇಯದರವರೆಗೆ ಇಲ್ಲಿ ಬೆಲೆಗಳನ್ನು ಬರೆಯುತ್ತಾ ಬನ್ನಿ. 6, 10, -6, 0, -10 ಮತ್ತು 6 ಆಗಿದೆ. 8ನೇ ಪ್ರಶ್ನೆ. ಯಶೋಧ ಒಂದು ಸಂಖ್ಯೆಯಿಂದ 9 ಕಳೆಯಬೇಕಾದಾಗಲೆಲ್ಲ ಅವಳು 10 ಕಳೆದು ಅದಕ್ಕೆ 1 ಕೂಡುತ್ತಾಳೆ. ಉದಾಹರಣೆಗೆ 36 - 9 = 26 + 1. ಇಲ್ಲಿ ನೀವು ನೋಡಬಹುದು, ಯಶೋಧ 9 ಕಳೆಯುವಂತಹ ಸಂದರ್ಭದಲ್ಲಿ 10 ಕಳೆದು ಅದಕ್ಕೆ 1 ಕೂಡಿಸುತ್ತಿದ್ದಾಳೆ. ಇದು ಒಂದೇ ರೀತಿಯ ಉತ್ತರವನ್ನು ಕೊಡುತ್ತದೆ. ಏಕೆಂದರೆ 9 ನಾವು ಕಳೆಯುವಂತಹ ಸಂದರ್ಭದಲ್ಲಿ 10 ಕಳೆದು 1 ಕೂಡಿಸಿದಾಗ 10 ಕಳೆದು 1 ಕೂಡಿಸುವುದು ಎಂದರೆ ಅದು ಕೂಡ 9ಕ್ಕೆ ಸಮನಾಗುತ್ತದೆ. ಏಕೆಂದರೆ 36ರಲ್ಲಿ 9 ಕಳೆಯುವುದು ಎಂದರೆ 27 ಬರುತ್ತದೆ. ಅದೇ ಅವಳು ಏನು ಮಾಡುತ್ತಿದ್ದಾಳೆ ಎಂದರೆ 36ರಿಂದ 10 ಕಳೆದಿದ್ದಾಳೆ. 36ರಲ್ಲಿ 10 ಕಳೆದಾಗ 26 ಬಂತು. 10 ಕಳೆದು ಅದಕ್ಕೆ 1 ಕೂಡುತ್ತಾಳೆ. 10 ಕಳೆದಾಗ 26 ಬಂದಿದೆ. 1 ಕೂಡಿದ್ದಾಳೆ +1. ಇಲ್ಲಿ ನೋಡಿ, 36ರಲ್ಲಿ 9 ಕಳೆದಾಗಲೂ ಕೂಡ ನಮಗೆ ಉತ್ತರ 27 ಬರುತ್ತದೆ. ಅದೇ ಅವಳು 36ರಲ್ಲಿ 10 ಕಳೆದು 1 ಕೂಡಿದಾಗ, ಅಂದರೆ 36ರಲ್ಲಿ 10 ಕಳೆದಾಗ 26 ಬಂತು. 26ಕ್ಕೆ 1 ಕೂಡಿಸಿದಾಗಲೂ ಕೂಡ ಇಲ್ಲಿ ಉತ್ತರ 27 ಬರುತ್ತಿದೆ. ಆದ್ದರಿಂದ ಇಲ್ಲಿ ಉತ್ತರ ಸರಿಯಾಗಿದೆ. ಪ್ರಶ್ನೆ ಎ ನೋಡಿ, ಅವಳು ಯಾವಾಗಲೂ ಸರಿಯಾದ ಉತ್ತರವನ್ನು ಪಡೆಯುತ್ತಾಳೆ ಎಂದು ನೀವು ಭಾವಿಸುತ್ತೀರಾ? ಏಕೆ? ಅವಳು ಇದೇ ರೀತಿ ಮಾಡುತ್ತಾ ಹೋದಾಗ ಅವಳು ಎಲ್ಲ ಪ್ರಶ್ನೆಗಳಲ್ಲೂ ಕೂಡ ಸರಿಯಾದ ಉತ್ತರವನ್ನು ಪಡೆಯುತ್ತಾಳ. ಹಾಗಿದ್ದಾಗ ಏಕೆ ಎಂದು ನಾವು ಬರೆಯಬೇಕು. ಬರೆಯೋಣ. ಬರೆಯಿರಿ. 36 - 9 = 26 + 1. ಇಲ್ಲಿ ಅವರು ಕೊಟ್ಟಿರುವಂತಹ ಉಕ್ತಿ ಬರೆಯಿರಿ. ಹೌದು, ಅವಳು ಯಾವಾಗಲೂ ಸರಿಯಾದ ಉತ್ತರವನ್ನು ಪಡೆಯುತ್ತಾಳೆ. ಹೌದು, ಅವಳು ಯಾವಾಗಲೂ ಸರಿಯಾದಂತಹ ಉತ್ತರವನ್ನೇ ಪಡೆಯುತ್ತಾಳೆ. ಏಕೆಂದರೆ -9 ನಾವು -10 + 1 ಎಂದು ಕೂಡ ಬರೆಯಬಹುದು. ಅವರು ಏನು ಹೇಳುತ್ತಿದ್ದಾರೆ, -9 ಮಾಡುವುದರ ಬದಲಾಗಿ ಅವಳು ಆ ಸಂಖ್ಯೆಯಲ್ಲಿ -10 ಮಾಡಿ, ಅಂದರೆ 10 ಕಳೆದು 1 ಕೂಡಿಸುತ್ತಿದ್ದಾಳೆ. -9 ಮಾಡುವ ಸಂದರ್ಭದಲ್ಲಿ -10 ಮಾಡಿ +1 ಮಾಡುತ್ತಿದ್ದಾಳೆ ಎನ್ನುವುದು ಅವರ ಹೇಳಿಕೆಯಾಗಿದೆ. ಆದ್ದರಿಂದ ಈಗ ನೋಡೋಣ. -9 = -10 + 1 ಎಂದು ತೆಗೆದುಕೊಂಡಿದ್ದೇವೆ. -10 + 1 ಎಂದರೆ -10ರಲ್ಲಿ +1 ಕಳೆದಾಗ -9 ಬಂದಿದೆ. ಅಂದರೆ 9 ಕಳೆಯುವುದು ಮತ್ತು ಆ ಸಂಖ್ಯೆಯಿಂದ 10 ಕಳೆದು 1 ಕೂಡಿಸುವುದು, ಈ ಎರಡೂ ಉತ್ತರಗಳು ಕೂಡ ಒಂದೇ ಆಗಿ ಲಭಿಸುತ್ತವೆ. ಅವಳು ಯಾವ ಸಂಖ್ಯೆಯನ್ನು ಬೇಕಾದರೂ ತೆಗೆದುಕೊಂಡು ಇದೇ ಉತ್ತರವನ್ನು ಪಡೆಯಬಹುದಾಗಿದೆ. ಬಿ ನೋಡಿ, ನೀವು ಇದೇ ರೀತಿಯ ಇತರೆ ತಂತ್ರಗಳ ಬಗ್ಗೆ ಯೋಚಿಸಬಲ್ಲಿರ? ಕೆಲವು ಉದಾಹರಣೆಗಳನ್ನು ನೀಡಿ. ಇಲ್ಲಿ ಇವಳು 9 ಕಳೆಯಬೇಕಾದಲ್ಲಿ 10 ಕಳೆದು 1 ಕೂಡುತ್ತಿದ್ದಾಳೆ. ನೀವು ಇದೇ ರೀತಿಯ ಬೇರೆ ತಂತ್ರಗಳ ಬಗ್ಗೆ ಯೋಚಿಸಿದ್ದೀರಾ ಅಥವಾ ಇತರ ತಂತ್ರಗಳ ಬಗ್ಗೆ ಯೋಚಿಸಬಲ್ಲಿರಾ ಎಂದು ಕೇಳುತ್ತಿದ್ದಾರೆ. ಉದಾಹರಣೆ ಬರೆಯೋಣ. ಉದಾಹರಣೆ ಬರೆಯಿರಿ. 54ರಲ್ಲಿ 19 ಕಳೆಯುತ್ತಿದ್ದಾರೆ. 54ರಲ್ಲಿ 19 ಕಳೆಯುವ ಬದಲು ಇಲ್ಲಿ 20 ಕಳೆದು +1 ಕೂಡಿಸುವುದು ಎಂದು ನಾವು ತೆಗೆದುಕೊಳ್ಳೋಣ. ಇಲ್ಲಿ ಚೌಕದಲ್ಲಿ ತೋರಿಸಿದ್ದೇವೆ. ಅಂದರೆ -19 ಕಳೆಯುವ ಬದಲು ನಾವು ಅದೇ ಸಂಖ್ಯೆಯಲ್ಲಿ 20 ಕಳೆದು +1 ಕೂಡಿಸುವುದು. 54ರಲ್ಲಿ 19 ಕಳೆದಾಗ 35 ಬರುತ್ತದೆ. ಅದೇ ರೀತಿ 54ರಲ್ಲಿ 20 ಕಳೆದಾಗ ನಮಗೆ 34 ಬರುತ್ತದೆ. 34ಕ್ಕೆ 1 ಕೂಡಿಸಿದಾಗಲೂ ಕೂಡ ನಾವು 35ನೇ ಉತ್ತರವಾಗಿ ಪಡೆಯುತ್ತೇವೆ. ಅಂದರೆ -19 ಕಳೆಯುವುದು -20 ಕಳೆದು +1 ಕೂಡಿಸುವುದಕ್ಕೆ ಸಮನಾಗಿದೆ ಎಂದು ಇದರ ಅರ್ಥವಾಗಿದೆ. ಎರಡನೇ ಉದಾಹರಣೆ ನೋಡಿ. 43ರಲ್ಲಿ 8 ಕಳೆಯುವ ಬದಲಾಗಿ ನಾವು 43ರಲ್ಲಿ 10 ಕಳೆದು +2 ಕೂಡಿಸುವುದು ಸರಿಯೇ ಎಂದು ನೋಡೋಣ. 43ರಲ್ಲಿ 8 ಕಳೆದಾಗ 35 ಬಂದಿದೆ. ಅದೇ ರೀತಿ 43ರಲ್ಲಿ 10 ಕಳೆದಾಗ 33 ಬರುತ್ತದೆ. +2 ಮಾಡಿದಾಗ 33 + 2 35. ಇದು ಕೂಡ ಇಲ್ಲಿ ಸರಿಯಾದ ಉತ್ತರವನ್ನೇ ತೋರಿಸುತ್ತಿದೆ. ಅಂದರೆ ಯಾವುದೇ ಒಂದು ಸಂಖ್ಯೆಯಲ್ಲಿ ನಾವು 8 ಕಳೆಯುವುದರ ಬದಲಾಗಿ -10 ಕಳೆದು +2 ಕೂಡಿಸಿದಾಗ ನಾವು -8 ಪಡೆಯುತ್ತೇವೆ.
ಪ್ರಶ್ನೆ ನಂಬರ್ 9 ನೋಡಿ. ಮುಂದಿನ 2 ಉಕ್ತಿಗಳನ್ನು ಪರಿಗಣಿಸಿ. ಇಲ್ಲಿ 2 ಉಕ್ತಿಗಳನ್ನು ನಿಮಗೆ ಕೊಟ್ಟಿದ್ದಾರೆ ನೋಡಿ. ಎ 73 - 14 + 1 ಮತ್ತು ಬಿ 73 - 14 - 1. ಪ್ರತಿ ಉಕ್ತಿಗೆ ಸಮವಾಗುವ ಉಕ್ತಿಗಳನ್ನು ಮುಂದಿನ ಸಂಗ್ರಹದಿಂದ ಗುರುತಿಸಿ. ಈಗ ನೀವು ಇಲ್ಲಿ ಎ ಮತ್ತು ಬಿ ಉಕ್ತಿಗಳ ಬೆಲೆಗಳನ್ನು ಕಂಡುಹಿಡಿಯಬೇಕು. ನಂತರ ಎ ಮತ್ತು ಬಿ ಉಕ್ತಿಗಳ ಬೆಲೆಗಳಿಗೆ ಸರಿ ಹೊಂದುವಂತೆ ಇಲ್ಲಿ 4 ಉಕ್ತಿಗಳನ್ನು ಕೊಟ್ಟಿದ್ದಾರೆ, ಎ ಬಿ ಸಿ ಡಿ ಎಂದು. ಈ 4 ಉಕ್ತಿಗಳಲ್ಲಿ ಎ ಉಕ್ತಿಗೆ ಮತ್ತು ಬಿ ಉಕ್ತಿಗೆ, ಅಂದರೆ ಮೇಲೆ ಕೊಟ್ಟಿರುವಂತಹ ಎ ಉಕ್ತಿ ಮತ್ತು ಬಿ ಉಕ್ತಿಗೆ ಸರಿ ಹೊಂದುವಂತಹ ಬೆಲೆಗಳನ್ನು ಹೊಂದಿರುವ ಉಕ್ತಿಗಳು ಈ 4 ಉಕ್ತಿಗಳಲ್ಲಿ ಯಾವುದು ಎಂದು ಕಂಡುಹಿಡಿಯಬೇಕು. ಈಗ ಒಂದೊಂದಾಗಿ ಬರೆಯೋಣ. ಮೊದಲು ಎ ಮತ್ತು ಬಿ ಉಕ್ತಿ, ಅಂದರೆ ಪರಿಗಣಿಸಲು ಕೊಟ್ಟಂತಹ 2 ಉಕ್ತಿಗಳ ಬೆಲೆಯನ್ನು ಕಂಡುಹಿಡಿಯೋಣ. ಈಗ ಮೊದಲು ಮೇಲಿರುವಂತಹ 2 ಉಕ್ತಿಗಳ ಬೆಲೆಗಳನ್ನು ನೀವು ಕಂಡುಹಿಡಿಯಬೇಕು. ಅಂದರೆ 73 - 14 + 1 ಕಂಡುಹಿಡಿಯೋಣ. ಎ 73ರಲ್ಲಿ 14 ಕಳೆದಾಗ 59 ಬಂದಿದೆ, ಪ್ಲಸ್ 1 ಇದೆ. 59ಕ್ಕೆ 1 ಕೂಡಿಸಿದಾಗ 60 ಬಂತು. ನಂತರ ಬಿ ಮೇಲಿರುವಂಥದ್ದು, ಇದು 73 - 14 - 1. 73ರಲ್ಲಿ 14 ಕಳೆದಾಗ 59 ಬಂದಿದೆ, -1. 59ರಲ್ಲಿ 1 ಕಳೆದಾಗ ನಮಗೆ 58 ಬಂತು. ನೋಡಿ, ಇಲ್ಲಿ ಎ ಉಕ್ತಿಯ ಬೆಲೆ 60 ಮತ್ತು ಬಿ ಉಕ್ತಿಯ ಬೆಲೆ 58 ಬಂದಿದೆ. ಈಗ ನಾವು ಕೆಳಗಡೆ ಕೊಟ್ಟಿರುವಂತಹ 4 ಉಕ್ತಿಗಳ ಬೆಲೆಗಳನ್ನು ಕಂಡುಹಿಡಿದು ಅದು ಮೇಲಿರುವಂತಹ 2 ಉಕ್ತಿಗಳಲ್ಲಿ ಯಾವುದಕ್ಕೆ ಸಂಬಂಧಿಸಿದೆ ಎಂದು ನಾವು ಸೇರಿಸುತ್ತಾ ಹೋಗೋಣ. ಈಗ ಎ ನೋಡಿ, 73 - 14 + 1 ಎಂದು ಕೊಟ್ಟಿದ್ದಾರೆ. 73 ಹಾಗೆ ಇರಲಿ. ಈಗ -14 + 1 ಎಂದರೆ 15 ಆಗಿದೆ. 73ರಲ್ಲಿ 15 ಕಳೆದಾಗ 58 ಬಂತು. 58 ಎನ್ನುವುದು ನಮಗೆ ಬಿ ಯಲ್ಲಿ ಸಿಕ್ಕಿರುವಂತಹ ಉತ್ತರ. ಮೇಲೆ ನೋಡಿ, ಎಗೆ 60 ಮತ್ತು ಬಿಗೆ 58 ಎಂದು ನಾವು 2 ಸಂಖ್ಯೆಗಳನ್ನು ಪಡೆದಿದ್ದೇವೆ. ಆದ್ದರಿಂದ ಇಲ್ಲಿ ಬಂದಿರುವಂಥದ್ದು ಎದಲ್ಲಿ ನಮಗೆ 58 ಬಂದಿದೆ. 58 ಇದು ಬಿಗೆ ಸಂಬಂಧಿಸಿದೆ, ಅಂದರೆ ಬಿಯ ಬೆಲೆಗೆ ಸಂಬಂಧಿಸಿದಂತಹ ಬೆಲೆಯಾಗಿದೆ. ಆದ್ದರಿಂದ ಇದು ಬಿಗೆ ಸಂಬಂಧಿಸಿದೆ ಎಂದು ಬರೆದುಕೊಳ್ಳಿ. ನಂತರ ಬಿ ಪ್ರಶ್ನೆ ನೋಡಿ, 73 - 14 - 1. 73 - 14ರಲ್ಲಿ 1 ಕಳೆದಾಗ 13 ಬಂದಿದೆ. 73ರಲ್ಲಿ 13 ಕಳೆದಾಗ 60 ಬಂತು. 60 ಉತ್ತರ ನಮಗೆ ಎಲ್ಲಿ ಲಭಿಸಿತ್ತು? ಎ ಯಲ್ಲಿ ಲಭಿಸಿತ್ತು. ಇದು ಎಗೆ ಸಂಬಂಧಿಸಿದೆ, ಅಂದರೆ 60 ಬೆಲೆ ಎ ಯಲ್ಲಿ ಲಭಿಸಿತ್ತು. ಆದ್ದರಿಂದ ಇದು ಎಗೆ ಸಂಬಂಧಿಸಿದೆ ಎಂದು ಬರೆದುಕೊಳ್ಳಿ. ಸಿ ಪ್ರಶ್ನೆ, 73 + -14 + 1. 73 ಎಂದು ಬರೆಯಿರಿ. ನಂತರ ಇಲ್ಲಿ -14 ಮತ್ತು +1 ತೆಗೆದುಕೊಳ್ಳೋಣ. -14ರಲ್ಲಿ +1 ಕಳೆದಾಗ, ಅಂದರೆ -14ರಲ್ಲಿ 1 ಕಳೆದಾಗ -13 ಬಂದಿದೆ. 73ರಲ್ಲಿ 13 ಕಳೆದಾಗ ನಾವು 60 ಪಡೆಯುತ್ತಿದ್ದೇವೆ. 60 ಎನ್ನುವುದು ಎ ಬೆಲೆಯಲ್ಲಿ ನಮಗೆ ಲಭಿಸಿತ್ತು. ಆದ್ದರಿಂದ ಇದು ಎಗೆ ಸಂಬಂಧಿಸಿದೆ ಎಂದು ಬರೆದುಕೊಳ್ಳಿ. ನಂತರ ಡಿ ಪ್ರಶ್ನೆ, 73 + -14 - 1. 73 ಹಾಗೆ ಇರಲಿ. ಇಲ್ಲಿ -14 - 1 ಎಂದರೆ -15. 2 ಸಂಖ್ಯೆಗಳು ಒಂದೇ ಚಿಹ್ನೆಯನ್ನು ಹೊಂದಿರುವುದರಿಂದ ನಾವು 2 ಸಂಖ್ಯೆಗಳನ್ನು ಕೂಡಿಸಿ ಅದೇ ಚಿಹ್ನೆಯನ್ನು ಇಡಬೇಕು. 73 - 15 ಆಗಿದೆ. 73ರಲ್ಲಿ 15 ಕಳೆದಾಗ 58 ಬಂತು. 58 ನಾವು ಬಿ ಉಕ್ತಿಯಲ್ಲಿ ಪಡೆದಿದ್ದೇವೆ. ಆದ್ದರಿಂದ ಇದು ಬಿಗೆ ಸಂಬಂಧಿಸಿದೆ ಎಂದು ಬರೆದುಕೊಳ್ಳಿ. ಮೊದಲು ಇಲ್ಲಿ ನಾವು ಎ ಮತ್ತು ಬಿ ಉಕ್ತಿಗಳ ಬೆಲೆಗಳನ್ನು ಕಂಡುಹಿಡಿದು ನಂತರ ಕೆಳಗೆ ಕೊಟ್ಟಿರುವಂತಹ 4 ಉಕ್ತಿಗಳು ಎಗೆ ಸಂಬಂಧಿಸಿದೆಯೇ ಅಥವಾ ಬಿಗೆ ಸಂಬಂಧಪಟ್ಟಿದೆಯೇ ಎಂದು ಬರೆಯುತ್ತಾ ಹೋಗಬೇಕು. ಈ ವಿಡಿಯೋದಲ್ಲಿ ನಾವು ಪೇಜ್ ನಂಬರ್ 39ರಲ್ಲಿರುವಂತಹ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿದ್ದೇವೆ. ಮುಂದಿನ ವಿಡಿಯೋದಲ್ಲಿ ಪೇಜ್ ನಂಬರ್ 40ರಿಂದ ಇನ್ನುಳಿದಂತಹ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸೋಣ. ನಮ್ಮ ಅನು ಎಜುಕೇಷನಲ್ ಸ್ಟಡೀಸ್ನಲ್ಲಿ 7ನೇ ತರಗತಿ ಗಣಿತ ಭಾಗ 1ರ ಎಲ್ಲ ಪಾಠಗಳ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಬಿಡಿಸಲಾಗುವುದು. ನೀವು ಎಲ್ಲ ಪಾಠಗಳ ಅಭ್ಯಾಸದ ಪ್ರಶ್ನೋತ್ತರಗಳಿಗಾಗಿ ನಮ್ಮ ಚಾನೆಲ್ನ ಪ್ಲೇಲಿಸ್ಟ್ 7ನೇ ತರಗತಿ ಗಣಿತ ಭಾಗ 1 ಅಭ್ಯಾಸ ಪ್ರಶ್ನೋತ್ತರಗಳು ಇದನ್ನು ಗಮನಿಸಬಹುದಾಗಿದೆ.